ಅವಾಗಿಂದ ಆಯಿತು. ಹೇಳಪ್ಪ, ಹೆಂಗಿದೆ ಇಲ್ಲಿಂದು ನಿಮಗೆ ಗೊತ್ತಿರೋ ಹಂಗೆ? ಇಲ್ಲಿ ನಮ್ಗೆ ಗೊತ್ತಿರೋ ಹಂಗೆ ಇಲ್ಲಿ ನೆಲೆಸಿರೋವಂಥ ದೇವರು ಷಣ್ಮಾತ್ಮ ದೇವರು. ಇದು ದೇವಸ್ಥಾನ ಹೆಸರು ಬಂದು ನಿಮಗೆ ಗೂಗಲ್ ಮ್ಯಾಪಲ್ಲಿ ಕೆಬ್ಬೆ ದೊಡ್ಡಿ ಅಂತ ಹಾಕಿದ್ರೆ ಬರುತ್ತೆ. ಇಲ್ಲಿ ಲೈವ್ ಕರೋ, ಫಾಲೋ ಕರೋ. ನಮಸ್ತೆ ಗುರು, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನನ್ನ ಮತ್ತೊಂದು ಹೊಸ ವೀಡಿಯೋಗೆ ಎಲ್ಲರಿಗೂ ಸ್ವಾಗತ, ಸುಸ್ವಾಗತ. ನಾನಿವತ್ತು ಎಲ್ಲಿ ಬಂದಿದ್ದೀನಿ ಅಂದರೆ, ಅಲ್ಲಿ ನೀವು ನೋಡ್ತಿರ್ಬೋದು ಪಿರಮಿಡ್ ವ್ಯಾಲಿ ಅಂತ. ಸೊ ಅಲ್ಲಿಗೆ ಹೋಗ್ತಾ ಇರೋದು ನಾವು. ಅಲ್ಲೇ ಪಿರಮಿಡ್ ವ್ಯಾಲಿಯಿಂದನೇ ಸ್ವಲ್ಪ ದೂರದಲ್ಲೇ ಶನಿಮಾತ್ಮನ ದೇವಸ್ಥಾನ ಇದೆ. ಸೊ ಅದಕ್ಕೂ ಹೋಗೋಣ, ಬನ್ನಿ ನೋಡೋಣ. ಈ ವಿಡಿಯೋ ಚೆನ್ನಾಗಿರುತ್ತೆ ಅಂತ ಭಾವಿಸ್ತಾ ಇದ್ದೀನಿ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ನೀವು ಈ ರೋಡೇನು ನೋಡ್ತಿದ್ದೀರಾ, ಫುಲ್ಲು ರೋಡ್ ಹಾಳಾಗೋಗಿದೆ. ಸೀದಾ 5 ಕಿಲೋಮೀಟ್ರ್ವರೆಗೂ ನೀವು ಆ ದೇವಸ್ಥಾನಕ್ಕೆ ಹೋಗೋವರೆಗೂ ಸೇಮ್ ಇದೇ ಥರ ಇರುತ್ತೆ. ಸೊ ನಾವು ಸಂಡೇ ಹೋದ ಕಾರಣ ಅಲ್ಲಿ ತುಂಬ ವೆಹಿಕಲ್ ಓಡಾಡ್ತಿತ್ತು. ನೋಡಿ, ಎಷ್ಟು ಕಾರ್ಗಳು ಕೂಡ ಓಡಾಡ್ತಿದೆ. ರೋಡ್ ಮಾತ್ರ ಫುಲ್ಲು ಹಾಳಾಗೋಗಿದೆ. ಒಂಥರ ಆಫ್ ರೋಡಿಂಗೇ ಮಾಡ್ಕೊಂಡು ಹೋಗ್ತಾ ಇರೋದು ನಾವು. ನೋಡಿ, ಆಟೋದಲ್ಲಿ ಸುಮಾರು 5 ಕಿಲೋಮೀಟ್ರ್ವರೆಗೂ ಹಿಂಗೆ ಹೋಗಬೇಕು. ನೀವು ಬೆಂಗಳೂರಿಂದ ಬಂತು ಅಂದರೆ ಕೆಬ್ಬೆಗೌಡನ ದೊಡ್ಡಿ ಅಂತ ಅದು ಗೂಗಲ್ ಮ್ಯಾಪಲ್ಲಿ ಹಾಕಿದ್ರೂ ಸಿಗುತ್ತೆ ನಿಮಗೆ ಲೊಕೇಶನಲ್ಲಿ. ಮತ್ತು ಅಲ್ಲಿಂದ ನಿಮಗೆ ಆಟೋಗಳು ಕೂಡ ಸಿಗುತ್ತೆ. ಆಟೋದವರು ಒಂದು 100 ರೂಪಾಯಿಂದ 50 ರೂಪಾಯಿ ಚಾರ್ಜಸ್ ಮಾಡ್ತಾರೆ ಒಬ್ಬೊಬ್ಬರಿಗೆ. ಮತ್ತು ಆರಾಮಾಗಿ ಹೋಗಿ ಒನ್ ಡೇ ಔಟಿಂಗ್ ಥರ ಹೋಗಿ ಬರ್ಬೋದು ನೀವು ಇಲ್ಲಿಗೆ ಬೇಕಾದರೆ. ಚೆನ್ನಾಗಿದೆ. ನಾನು ಪ್ರಿಫರ್ ಮಾಡೋದಂದರೆ ಎಲ್ಲರೂ ಓನ್ ವೆಹಿಕಲಲ್ಲಿ ಬಂದರೆ ಬೆಸ್ಟು ಅಂತ ನಾನು ಹೇಳ್ತೀನಿ. ಆರಾಮಾಗಿ ಹೋಗಿ ಮತ್ತು ನೋಡಿ, ದಾರಿ ಉದ್ದಕ್ಕೂ ಸೇಮ್ ಹಿಂಗೆ ಹಾಳಾಗಿರೋ ರೋಡ್ಗಳೇ ಸಿಗ್ತಾಯಿದೆ. ನಮ್ಮ ಪಕ್ಕದಲ್ಲಿ ಕೂಡ ಒಂದು ಸಣ್ಣ ಕೆರೆ ಇದೆ. ಸೊ ಅದರಲ್ಲೂ ಫುಲ್ಲು ನೀರು ಬತ್ತೋಗ್ಬಿಟ್ಟಿದೆ ನೋಡಿ, ಅದರಲ್ಲೂ ನೀರಿಲ್ಲ. ಸೊ ಹಿಂಗೆ ಮುಂದೆ ಹೋದರೆ ಇಲ್ಲಿಂದ ಈ ಜಾಗದಿಂದ ಸುಮಾರು ಒಂದು ಅರ್ಧ ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ ನಾವು ಹೋಗ್ತಿರೋ ಜಾಗಕ್ಕೆ. ಸೊ ಅಲ್ಲೇ ಹೋಗ್ತಾಯಿದ್ದೀವಿ. ಬನ್ನಿ ಹೋಗೋಣ ಮುಂದಕ್ಕೆ. ನಾವು ಹೋಗ್ತಾ ಇದ್ದಾಗ ಕೂಡ ಅವಾಗವಾಗ ಕೂಡ ಸ್ವಲ್ಪ ಮಳೆ ಕೂಡ ಬರ್ತಾಯಿತ್ತು. ಸ್ವಲ್ಪ ಮಳೆ ಬರೋದು ನಿಲ್ಲೋದು ಆ ಥರ ಆಗ್ತಾಯಿತ್ತು. ನೋಡ್ರಿ ಎಷ್ಟು ಗ್ರೀನ್ರಿ, ಎಷ್ಟು ಚೆನ್ನಾಗಿದೆ. ಸಂಡೇ ಮಾತ್ರ ಸ್ವಲ್ಪ ಬರೋದಕ್ಕೆ ಹೋಗಬೇಡಿ ನೀವು, ಯಾಕಂದರೆ ಹೆವಿ ಕ್ರೌಡ್ ಇರ್ತಾರೆ. ಏನೋ ಅಷ್ಟೊಂದು ಪ್ಲೇಸ್ ನೋಡಿಕೊಂಡು ಚೆನ್ನಾಗಿ ಬರೋಕ್ಕಾಗಲ್ಲ. ಮತ್ತು ಇಲ್ಲೇ ನಿಮಗೆ ಚೆಕ್ ಮಾಡಿಬಿಡ್ತಾರೆ, ಏನೇನು ಟಿಕೆಟ್ ತೊಗೊಂಡ್ಬಿಡ್ತಾರೆ. ನಾವು ಟಿಕೆಟ್ ಕೊಟ್ಟಿಲ್ಲ ದೇವಸ್ಥಾನ ಅಂದಿದ್ದಕ್ಕೆ ನಮ್ಗೆ ಹಂಗೆ ಬಿಡ್ತಾರೆ. ನೀವು ಸೆಕ್ಯೂರಿಟಿಗಳಿಗೆ ನಾವು ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ ಅಂತ ಹೇಳಿದ್ರೆ ಸಾಕು, ನಿಮಗೆ ಫ್ರೀಯಾಗಿ ಬಿಡ್ತಾರೆ. ಅಲ್ಲಿ ಹಾಗೆ ಆರಾಮಾಗಿ ಹೋಗಿ ಬರ್ಬೋದು. ಏನು ಚಾರ್ಜಸ್ ತೊಗೊಳ್ಳಲ್ಲ ಪಾರ್ಕಿಂಗೆಲ್ಲ. ನೋಡಿ ಹೋಗ್ತಾಯಿದ್ದೀವಿ. ಸಂಡೇ ಇರೋ ಕಾರಣ ನೋಡಿ ಎಷ್ಟು ಜನ ಓಡಾಡ್ತಿದ್ದಾರೆ ಅಲ್ಲಿ. ಅದರಲ್ಲೂ ಇಲ್ಲೆಲ್ಲ ನಮ್ಮ ಕನ್ನಡದವ್ರಂತೂ ಒಬ್ಬರು ಕಾಣಿಸಿಲ್ಲ. ಇಲ್ಲಿ ಬರೀ ಬೇರೆ ಸ್ಟೇಟ್ ಅವರೇ ಇದ್ದಿದ್ದು. ಯಾರು ನೋಡಿದ್ರು ಹಿಂದಿಯವರೇ ಇದ್ದಾರೆ ಇಲ್ಲಂತರೂ. ಕನ್ನಡದವ್ರಂತರೂ ಅಪರೂಪ ಈ ಜಾಗದಲ್ಲಿ ನೋಡಬೇಕಂದ್ರೆ. ನೋಡಿ, ನಾವು ಈ ಕಡೆ ಇಲ್ಲೇ ರೈಟ್ ತೊಗೊಂಡು ಹೋಗ್ತಾ ಇದ್ದೀವಿ. ಮತ್ತು ನೋಡಿ, ನಮ್ಮ ಫ್ರೆಂಡು ಇವಾಗ ಆಟೋ ಓಡಿಸ್ತಿದ್ದ, ಅವನಿಗೆ ಇಲ್ಲಿ ಹತ್ಸೋಕ್ಕಾಗಿಲ್ಲ. ಸೊ ಇವಾಗ ನಮ್ಮ ಫ್ರೆಂಡ್ ಓಡಿಸ್ತಾನೆ ನೋಡಿ, ಬೇರೆಯವ್ನು ಓಡಿಸ್ತಾನೆ ಇವಾಗ, ಅವನಿಗಾಗಿಲ್ಲ ಅಂತ. ನೋಡಿ ಗುರು, ಇಲ್ಲಿಂದ ಹಿಂಗೆ ಹೋಗಬೇಕು ಆಫ್ ರೋಡಿಂಗು. ನೋಡಿ, ಇವಾಗ ಇವನು ನಮ್ಮ ಫ್ರೆಂಡ್ ಓಡಿಸ್ತಿರೋದು ಇನ್ನೊಬ್ಬರು. ಸುಮಾರು ಇಲ್ಲಿಂದ 1 ಕಿಲೋಮೀಟ್ರ್ ಆಗುತ್ತಷ್ಟೇ ಆ ದೇವಸ್ಥಾನಕ್ಕೆ. ಸೊ ಹಿಂಗೆ ಹೋಗ್ಬೇಕು ನೋಡಿ. ರೋಡೋದು ದಾರಿ ಮಾತ್ರ ಫುಲ್ಲು ಹಾಳಾಗಿದೆ. ಇದು ಸೀದಾ ದೇವಸ್ಥಾನಕ್ಕೆ ಹೋಗೋವರೆಗೂ ಸೇಮ್ ಹಿಂಗೆ ಇರುತ್ತೆ. ನಾವು ಒಂಥರ ಆಫ್ ರೋಡಿಂಗ್ ಮಾಡ್ಕೊಂಡಂಗೆ ಹೋಗ್ತಾ ಇದ್ದೀವಿ ಆಟೋದಲ್ಲೇ. ಮತ್ತು ಯಾರ್ಯಾರು ನನ್ನ ವೀಡಿಯೋ ನೋಡ್ತಾ ಇದ್ದೀರಾ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕನ್ನಡ ಯೂಟ್ಯೂಬರ್ಸ್ನ ಬೆಳೆಸಿ ಅಂತ ಕೇಳ್ಕೊತೀನಿ. ಒಂದೊಂದು ವೀಡಿಯೋ ಮಾಡೋಕ್ಕೂ ತುಂಬ ಕಷ್ಟ ಆಗುತ್ತೆ. ಸೊ ನಿಮ್ಮಿಂದ ಕೇಳೋದು ಒಂದೇ ಒಂದು, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಅಷ್ಟೇ, ಇನ್ನೇನು ಇಲ್ಲ. ಕನ್ನಡಿಗರನ್ನ ಬೆಳೆಸಿ ಅಂತ ಕೇಳ್ಕೊತೀನಿ.
ನೋಡಿ ನಾವು ಇವಾಗ ಇಲ್ಲೇ ಲೆಫ್ಟ್ ತಗೋಬೇಕು. ಮುಂದೆ ನೋಡಿ ನಿಮಗೆ ಟೈರ್ಗಳೆಲ್ಲ ಹಾಕಿರೋದು ಕಾಣಿಸ್ಬೋದು. ಅಲ್ಲೆಲ್ಲ ಮೊದಲಲ್ಲಿ ಇದು ರ್ಯಾಲಿ ಅದೇನೇನೋ ಗಾಡಿ ಓಡಿಸೋ ಥರ ಇತ್ತು ಅಲ್ಲಿ. ಇವಾಗೆಲ್ಲ ಸ್ಟಾಪ್ ಮಾಡಿದ್ದಾರೆ, ಮತ್ತೆ ಮಾಡ್ತಿದ್ದಾರೆ ಏನೋ ಗೊತ್ತಿಲ್ಲ. ನಾವು ಹೋದಾಗ ಮಾಡ್ತಾಯಿದ್ರು, ಅಲ್ಲೆಲ್ಲ ಸೈಡಲ್ಲೆಲ್ಲ ರೆಡಿ ಮಾಡ್ತಿದ್ರು. ನೋಡಿ ಹೆಂಗಿದೆ ರೋಡ್ ಮಾತ್ರ ಫುಲ್ಲು ಹಾಳಾಗೋಗಿದೆ. ಸೀದಾ ಅಲ್ಲಿಗೆ ಹೋಗೋರ್ಗು ಹಾಗೆ ಇದೆ ನೋಡಿ ರೋಡು. ಆ ಕಡೆ ಈ ಕಡೆ ನೋಡ್ರಿ ಗ್ರೀನಲ್ಲಿ ಹೆಂಗಿದೆ ಗಾಡಿ ಮಾತ್ರ ಹೋಗ್ತಾ ಇರೋದು. ನೋಡ್ರಿ ಗ್ರೀನ್ರಿ ಮಧ್ಯೆ ಎಷ್ಟು ಚೆನ್ನಾಗಿ ಹೋಗ್ತಾ ಇದ್ವಿ ಆಟೋದಲ್ಲಿ. ಸಕ್ಕತ್ತಾಗಿದೆ ನೋಡಿ, ಆ ಕಡೆ ಈ ಕಡೆ ಗ್ರೀನ್ರಿ ಮಧ್ಯೆ ಎಷ್ಟು ಚೆನ್ನಾಗಿದೆ ನೇಚರಲ್ಲೆಲ್ಲ ಹೋಗ್ಬೇಕಂದ್ರೆ. ಇನ್ನು ಮಳೆ ಬಂದಿದ್ರೆ ಅಂತೂ ಇನ್ನೂ ಸಖತ್ತಾಗಿರೋದು. ನಾವು ಹೋದಾಗ ಮಳೆ ಬರ್ತಿತ್ತು, ಆದರೆ ನಿಧಾನಕ್ಕೆ ಬರ್ತಿತ್ತು, ಹನಿ ಹನಿ. ನೋಡ್ಬೋದು ಇನ್ನೇನು ನಾವು ಇಲ್ಲಿ ಬಂದ್ವಿ. ನೋಡಿ ಅಲ್ಲಿ ಮುಂದೆ ನೀವು ನೋಡ್ತಿದ್ದೀರಲ್ಲ ಅದೇ ದೇವಸ್ಥಾನ. ಕನ್ಸ್ಟ್ರಕ್ಷನ್ ನಡೀತೈತೆ ಅದು. ನಾವು ಹೋದಾಗಲೂ ನಮಗೂ ಗೊತ್ತಿರಲಿಲ್ಲ. ನಾವು ಅಲ್ಲಿ ಹೋಗಿ ನೋಡ್ತೀವಿ, ಈ ಥರ ಕನ್ಸ್ಟ್ರಕ್ಷನ್ ನಡೀತೈತೆ. ಹುಡುಗರು ಇಲ್ಲಿ ಪಾರ್ಕ್ ಮಾಡಿಕೊಂಡು ಇಲ್ಲಿಗೆ ಹೋಗ್ಬೇಕಿತ್ತು ದೇವಸ್ಥಾನಕ್ಕೆ. ನೋಡಿ ಇದು ಫಸ್ಟು ಬೇರೆ ಥರ ಇತ್ತು, ಇವಾಗ ಈ ಥರ ಕಟ್ಟಿದ್ದಾರೆ ದೇವಸ್ಥಾನ. ಬನ್ನಿ ಒಳಗೋಗೋಣ. ಕ್ಲೋಸ್ ಆಗಿದೆ ಇವತ್ತು ಸಂಡೇ ಇರೋ ಕಾರಣ. ನೋಡಿ ಈ ಥರ ಇದೆ ಇಲ್ಲೆಲ್ಲ. ನೋಡಿ ಇಲ್ಲಿ ಶಿವ. ಇದು ಬಂದ್ಬಿಟ್ಟು ಷಣ್ಮಾತ್ಮನ ದೇವಸ್ಥಾನ. ಇದು ಇವಾಗ ಕ್ಲೋಸ್ ಆಗಿದೆ ಕನ್ಸ್ಟ್ರಕ್ಷನ್ ನಡೀತಿರೋದ್ರಿಂದ. ನೋಡಿ ಹಿಂಗಿದೆ ಇದು. ನೋಡಿ ಇದೆ ಅದು ದೇವರು ಹಿಂಗಿದೆ ನೋಡಿ. ಅದು ಕ್ಲೋಸ್ ಮಾಡಿದ್ದಾರೆ, ಕನ್ಸ್ಟ್ರಕ್ಷನ್ ನಡೀತಿದೆ, ಅದಕ್ಕೋಸ್ಕರ ಕ್ಲೋಸ್ ಮಾಡಿದ್ದಾರೆ. ಸೊ ಬನ್ನಿ ಹೋಗೋಣ ಆ ಕಡೆ. ಇದೆಲ್ಲ ನೋಡಿ ಇಲ್ಲಿ ದೇವ್ರದ್ದು ದೇವ್ರುಗಳಿದೆ ಹಳ್ಳಿ ಕಟ್ಟೆ ಥರ. ಇದು ಗಣೇಶ ಹುಡುಗರು ಈ ಥರ ಇದೆ ಇಲ್ಲಿ. ಇದರ ಹಿಸ್ಟ್ರಿ ನಮಗೆ ಅಷ್ಟೊಂದು ಗೊತ್ತಿಲ್ಲ, ನಮ್ಮ ಫ್ರೆಂಡೇ ಹೇಳ್ತಾರೆ. ಸೊ ಅವ್ರಿಗೆ ಕೇಳೋಣ ಬನ್ನಿ. ಹಾಂ ಹೇಳಪ್ಪ, ಹೆಂಗಿದೆ ಇಲ್ಲಿಂದು ನಿಮಗೆ ಗೊತ್ತಿರೋ ಹಂಗೆ? ಇಲ್ಲಿ ನಮ್ಗೆ ಗೊತ್ತಿರೋ ಹಂಗೆ ಇಲ್ಲಿ ನೆಲೆಸಿರೋವಂಥ ದೇವರು ಷಣ್ಮಾತ್ಮ ದೇವರು. ಇಲ್ಲಿ ಹಳೇ ದೇವಸ್ಥಾನ ಥರ ಇತ್ತು, ಇವಾಗೇನೋ ಹೊಡೆದಾಕ್ಬಿಟ್ಟು ಕಟ್ತವ್ರೆ. ಇಲ್ಲಿ ಬರೋಕ್ಕೆಲ್ಲ ರೋಡು ಅಲ್ಲಿ ಕನಕಪುರ ಇಂದ ಬಂದರೆ ಮುಂದೆ ಲೆಫ್ಟ್ ಸಿಗುತ್ತೆ. ಲೆಫ್ಟ್ ತೊಗೊಂಡು ಹಿಂಗೆ ಸ್ಟ್ರೈಟ್ ಬಂದರೆ ಇಲ್ಲಿ ಫುಲ್ಲು ಹಳೆ ದೇವಸ್ಥಾನ. ಇಲ್ಲಿ ಫುಲ್ಲು ಪವರ್ಫುಲ್ ದೇವಸ್ಥಾನ ಅಂತ. ತುಂಬ ಹಳೆ ಕಾಲದಿಂದ ನಡ್ಸ್ಕೊಂಡು ಬಂದಿದ್ದಾರೆ. ಅವ್ರ ಮೈ ಮೇಲೆಲ್ಲ ದೇವ್ರು ಬರುತ್ತೆ. ಅವರು ಏನೇನು ನಡೆಯುತ್ತೆ ನಿಮ್ಮ ಜೀವನದಲ್ಲಿ ಅದನ್ನೆಲ್ಲ ಹೇಳ್ತಾರೆ. ಇವಾಗೇನೋ ಇದಾಗ್ಬಿಟ್ಟಿದೆ, ಕಟ್ತವ್ರೆ ಅನಿಸುತ್ತೆ. ಕಟ್ಟಾದ್ಮೇಲೆ ಮತ್ತೆ ಹಂಗೆ ಮಾಡ್ಬೋದು ಅಂದ್ಕೊತೀನಿ. ಇದು 9 ವಾರ ಬಂದು ಇಲ್ಲಿ ಗಂಧದ ಕಡ್ಡಿ ತಗೊಂಡು ಸುತ್ತ ದೇವಸ್ಥಾನ ಫುಲ್ಲು 9 ವಾರ ಬರಬೇಕು. 9 ಶನಿವಾರ ಬಂದು ಅದೇ ಮಾಮೂಲಿ ಗಂಧದ ಕಡ್ಡಿ ಎತ್ಕೊಂಡು 11 ಪ್ರದಕ್ಷಿಣೆ ಹಾಕ್ಬಿಟ್ಟು ಅವ್ರ ಮನಸ್ಸಲ್ಲಿ ಬೇಡ್ಕೊಂಡಿದ್ದು ನೆರವೇರುತ್ತೆ. ತುಂಬ ಪವರ್ಫುಲ್ ದೇವಸ್ಥಾನ. ಆಮೇಲೆ ಮದುವೆ ಆಗಿಲ್ಲ ಅಂದವ್ರಿಗೆ ಮದುವೆ ಆಗುತ್ತೆ, ಮಕ್ಕಳಾಗಿಲ್ಲ ಅಂಥವರೆಲ್ಲ ಹರಕೆ ಎತ್ಕೊಂಡು ಇಲ್ಲಿ ತುಂಬ ನಡೆದಿದೆ ಆ ಥರ ಎಲ್ಲ. ರೀಸೆಂಟಾಗಿ ನಾನು ನೋಡಿದ್ದೀನಿ, ಎಷ್ಟೊಂದು ಜನ ಬರ್ತಾರೆ. ಇವಾಗಿನ್ನೂ ಇಲ್ಲಿ ದೇವಸ್ಥಾನ ಇದು ಕಟ್ತಾ ಇದ್ದಾರೆ. ಕಟ್ಟಾದ್ಮೇಲೆ ಮತ್ತೆ ಸ್ಟಾರ್ಟ್ ಮಾಡ್ಬೋದು. ದೇವಸ್ಥಾನ ಹೆಸರು ಬಂದು ನಿಮಗೆ ಗೂಗಲ್ ಮ್ಯಾಪಲ್ಲಿ ಕೆಬ್ಬೆ ದೊಡ್ಡಿ ಅಂತ ಹಾಕಿದ್ರೆ ಬರುತ್ತೆ. ಇಲ್ಲಿ ಮುಂದೆ ಹೋದರೆ ಪಿರಮಿಡ್ ವ್ಯಾಲ್ಯೂನೂ ಇದೆ. ಪಿರಮಿಡ್ ವ್ಯಾಲ್ಯೂ ನೋಡಿಕೊಂಡು ಬರ್ಬೋದು. ನಿಮಗೆ ಪಾರ್ಕಿಂಗ್ ಬೇಕು ಅಂತಂದರೆ ಅಲ್ಲಿ ಸೆಕ್ಯೂರಿಟಿ ಇರ್ತಾರೆ, ಅವ್ರಿಗೆ ದೇವಸ್ಥಾನ ಅಂತ ಹೇಳಿದ್ರೆ ಹಂಗೆ ಬಿಡ್ತಾರೆ. ಅಕಸ್ಮಾತ್ ನೀವು ಪಿರಮಿಡ್ ವ್ಯಾಲ್ಯೂಗೆ ಹೋಗ್ಬೇಕಾದ್ರೆ ಇಲ್ಲಿ ದೇವಸ್ಥಾನ ಬಂದು ನೋಡಿಕೊಂಡು ಆಮೇಲೆ ಮತ್ತೆ ಅಲ್ಲಿ ರಿಟರ್ನ್ ಹೋಯ್ತಾ ಬೇಕಂದರೆ ಪಾರ್ಕಿಂಗ್ ಮಾಡಿಬಿಟ್ಟು ಆಮೇಲೆ ಪಿರಮಿಡ್ ವ್ಯಾಲ್ಯೂ ನೋಡಿಕೊಂಡು ಹಂಗೆ ಹೋಗ್ಬೋದು. ನೀವು ದೇವಸ್ಥಾನ ಅಂತಂದರೆ ಹಂಗೆ ಫ್ರೀಯಾಗಿ ಬಿಡ್ತಾರೆ, ಅದಕ್ಕೇನು ಪಾರ್ಕಿಂಗ್ ಚಾರ್ಜಿಂಗ್ ಎಲ್ಲ ಏನಿಲ್ಲ, ಹಂಗೆ ಬರ್ಬೋದು. ಊಟ ಇಲ್ಲಿ ಕೊಡಲ್ಲ ದೇವಸ್ಥಾನದಲ್ಲಿ. ಅಲ್ಲಿ ಪಿರಮಿಡ್ ವ್ಯಾಲಿಯಲ್ಲಿ ಬೇಕಾದರೆ ಕೊಡ್ತಾರೆ, ಅನ್ಲಿಮಿಟೆಡ್ ಊಟ ಇರುತ್ತೆ ಅಲ್ಲಿ. ಪಾರ್ಕಿಂಗಿಗೆ ಮಾತ್ರ ಚಾರ್ಜ್ ಮಾಡ್ತಾರೆ. ಅದು ಬೈಕಿಗೆಲ್ಲ 20 ರೂಪಾಯಿ ಏನೋ ಮಾಡ್ತಾರೆ.
ಕಾರ್ಗೆಲ್ಲ ಗೊತ್ತಿಲ್ಲ, ಅಲ್ಲಿ ಕೇಳಿ ನೋಡ್ಬೇಕು. ಅದು ನಾಗರಕಲ್ಲು ಬಸವಣ್ಣ ಗಣಪತಿ ಕೆಬ್ಬೆ ದೊಡ್ಡಿ ಅಂತ ಅಲ್ಲೇ ಐತೆ. ನೋಡಿದ್ರು ಇದು ಇಷ್ಟು ಇದ್ರ ಹಿಸ್ಟ್ರಿ ಆಗಿತ್ತು. ಅವರು ನಮ್ಮ ಫ್ರೆಂಡೇನೆ ಇವಾಗ ಮಾತಾಡಿರೋದು. ಅವರು ಇಲ್ಲಿ ಅವ್ರ ಫ್ಯಾಮಿಲಿಲೇ ನಡೆದಿದೆ ಅಂತ ಈ ಥರ ಘಟನೆಗಳೆಲ್ಲ. ಸೊ ಅದಕ್ಕೆ ಅವನು ಕರ್ಕೊಬಂದ, ನಾವು ನೋಡಿದ್ವಿ, ಚೆನ್ನಾಗಿದೆ ಜಾಗ ಮಾತ್ರ. ಹಿಂದೆನೇ ನೋಡ್ತಿರ್ಬೋದು ಕನ್ಸ್ಟ್ರಕ್ಷನ್ ನಡೀತಿದೆ. ಸೊ ಅದು ಫುಲ್ಲು ಹೊಸ್ದಾಗಿ ಆಗುವಾಗ ಬಂದು ಇನ್ನೊಂದು ಸಲ ವೀಡಿಯೋ ಮಾಡಬೇಕಾದ್ರೆ ತೋರಿಸ್ತೀನಿ. ನೀವು ನನ್ನ ಸುತ್ತಮುತ್ತ ನೋಡ್ಬೋದು, ಇಲ್ಲೆಲ್ಲ ಬೆಟ್ಟ ಗುಡ್ಡಗಳ ಮಧ್ಯೆ ಇರೋದು ಇದು ಶನ್ಮಾತ್ಮನ ದೇವಸ್ಥಾನ. ಸಕ್ಕತ್ತಾಗಿದೆ. ಸೊ ಬನ್ನಿ ಅಂತ ಹೇಳ್ತೀನಿ, ಇಲ್ಲಿ ಸ್ವಚ್ಛತೆ ಕಾಪಾಡಿ ಅಂತ ಹೇಳ್ತೀನಿ. ಸೊ ನೆಕ್ಸ್ಟ್ ಪ್ಲೇಸ್ಗೆ ಹೋಗೋಣ ಬನ್ನಿ, ಅಲ್ಲಿ ಪಿರಮಿಡ್ ವ್ಯಾಲಿ ಹತ್ರ. ಇದು ಪಾರ್ಕಿಂಗ್ ಏರಿಯಾ ಪಿರಮಿಡ್ ವ್ಯಾಲಿಗೆ ಬರೋರಿಗೆ. ನೋಡಿ ಇಲ್ಲಿ ಪಾರ್ಕಿಂಗ್ ಮಾಡಿದ್ದೀವಿ ನಮ್ಮ ಆಟೋನ, ಹೋಗ್ಬೇಕು. ಸೊ ಬನ್ನಿ ಹೋಗೋಣ. ನೀವು ನೋಡಿ ಮತ್ತೆ ಪಿರಮಿಡ್ ವ್ಯಾಲಿ ಒಳಗಡೆ ಹೋಗಬೇಕಂದ್ರೆ ನಾವು ಅಲ್ಲಿ ಆಟೋ ನಿಲ್ಸಿದ್ವಲ್ಲ, ಅದೇ ಜಾಗದಲ್ಲಿ ನಿಮ್ಮ ಗಾಡಿಗಳನ್ನ ನಿಲ್ಲಿಸಿ ಮತ್ತೆ ಇದೇ ಜಾಗದಿಂದ ಎಂಟ್ರಿ ಆಗಬೇಕು. ನೋಡಿ ಇಲ್ಲಿ ಆವಾಗಲೇ ನಾವು ಆಟೋದಲ್ಲಿ ಹೋಗಿದ್ವಲ್ಲ ಇದೇ ಜಾಗದಿಂದ. ನೋಡಿ ಜಾಗ ಮಾತ್ರ ತುಂಬ ಕ್ಲೀನ್ ಇಕ್ಕಿದ್ದಾರೆ, ಅಷ್ಟೊಂದು ಏನು ಗಲೀಜಾಗಿ ಇಕ್ಕಿಲ್ಲ. ಅಲ್ಲಿ ಸಕ್ಕತ್ತಾಗಿದೆ ಜಾಗ ಮಾತ್ರ ಕ್ಲೀನಾಗಿ. ಮತ್ತು ನೀವೆಲ್ಲ ನೋಡ್ಬೋದು ಇಲ್ಲಿ ಏನೇನೋ ಬೋರ್ಡ್ಗಳೆಲ್ಲ ಹಾಕಿದ್ದಾರೆ. ಇಲ್ಲಿ ದಾರಿ ಉದ್ದಕ್ಕೂ ಎಲ್ಲ ಕಡೆ ಈ ಥರ ಎಲ್ಲ ಕಡೆ ಹಾಕಿದ್ದಾರೆ ಏನೇನೋ ಬೋರ್ಡ್ಗಳು. ಮತ್ತು ಇಲ್ಲಿ ನೋಡಿ, ಇಲ್ಲಿ ಸೈಡಲ್ಲಿ ಗ್ರೀನ್ ಥರ ಕಾಣಿಸ್ತಿದೆಯಲ್ಲ ನೋಡಿ, ಇಲ್ಲಿ ಅದೆಲ್ಲ ಇಲ್ಲಿ ಸುತ್ತ ಬರೋ ಜಾಗಗಳು. ಮತ್ತು ಇಲ್ಲಿ ನೋಡಿ, ಇದು ಫುಲ್ಲು ಪಿರಮಿಡ್ ವ್ಯಾಲಿಲಿ ಯಾವ್ಯಾವ ಪ್ಲೇಸಸ್ಗಳಿದೆ ಟೋಟಲ್ ಅಂತ ಇಲ್ಲಿ ಇದೆ. ನಿಮಗೆ ಈ ಥರ ಸೈನಿನ್ ಬೋರ್ಡ್ಗಳೆಲ್ಲ ಹಾಕಿರ್ತಾರೆ ನೋಡಿ ಇಲ್ಲೆಲ್ಲ. ನೀವು ಇಲ್ಲಿಗೆ ಬಂದರೆ ನಿಮಗೆ ಬೋಟ್ ಆ್ಯಕ್ಟಿವಿಟೀಸು ಇದೆಲ್ಲ ಇರ್ತವೆ ನೋಡಿ. ಇವಾಗ ನೀರು ಕಮ್ಮಿ ಇರುವ ಕಾರಣ ನಿಮಗೆ ಯಾವುದೇ ಆ್ಯಕ್ಟಿವಿಟಿಗಳು ನಡೀತಿಲ್ಲ ಇಲ್ಲಿ. ಮಳೆನೂ ಸೈಕಾಗಿ ಬರ್ತಿದೆ ನೋಡಿ, ಕಮ್ಮಿ ಇದೆ ನೀರು. ಬೋಟ್ಗಳೆಲ್ಲ ಇಲ್ಲೇ ಸೈಡಲ್ಲಿ ಇಕ್ಕಿದ್ದಾರೆ ನೋಡಿ. ಇಲ್ಲಿಂದ ಎಂಟ್ರೆನ್ಸು, ಮರಗಳ ಅಡ್ಡ ಇರೋದ್ರಿಂದ ಕಾಣಿಸ್ತಿಲ್ಲ ನೋಡಿ. ಇಲ್ಲೆಲ್ಲ ಗ್ರಾಸ್ ಲ್ಯಾಂಡು ಭಾರಿಯಾಗಿದೆ, ಇಲ್ಲೆಲ್ಲ ಸೈಕಾಗಿದೆ ನೋಡಿ. ನೋಡಿ ಚಿಕ್ಕ ಮಕ್ಕಳೆಲ್ಲ ಆಟ ಆಡ್ತಿರೋದು ಭಾರಿಯಾಗಿದೆ. ಸೊ ಬನ್ನಿ ಹಿಂಗೆ ಮುಂದಕ್ಕೆ ಹೋಗೋಣ. ನೋಡಿ ಇಲ್ಲೇ ಗೌತಮ್ ಬುದ್ಧ ಅವ್ರನ್ನ ಇಲ್ಲೇ ಕೂರಿಸಿದ್ದಾರೆ. ಯಾವಾಗಿಂದ ಆಯಿತು? ಇದರ ಒಳಗೆ ಹೋಗ್ಬೇಕಾಗಿರೋದು. ಬನ್ನಿ ಒಳಗೆ ಹೋಗೋಣ. ಅಲ್ಲಿ ಫೋನ್ಗಿನ ಅಲೋ ಇಲ್ಲ ಅಂತಾರೆ, ನೋಡೋಣ ಒಳಗೆ ಹೋಗೋಣ ಬನ್ನಿ. ನೋಡಿ ಇದು ಧ್ಯಾನ ಮಾಡೋಕ್ಕೆ ಇರೋವಂಥ ಜಾಗ ಇದು. ಮತ್ತು ಇಲ್ಲಿ ನೋಡಿ, ಇಲ್ಲಿ ಮೇಲ್ಗಡೆನೂ ಕೂಡ ಅದಕ್ಕೆ ಇರೋದು. ಕೆಳಗಡೆ ಅರ್ಧ ಗಂಟೆ ಕೊಟ್ಟರೆ ಮೇಲ್ಗಡೆ ಬಿಡ್ತಾರೆ. ಮತ್ತು ಇದು ನೋಡಿ, ಇದು ಪಿರಮಿಡ್ಗಳು, ಸಣ್ಣ ಸಣ್ಣ ಪಿರಮಿಡ್ಗಳು. ದೊಡ್ಡ ಸ್ಟೋರ್ ಥರನೇ ಇದೆ, ನೀವೇನೇ ಬೇಕಾದರೂ ತೊಗೋಬೋದು. ನೋಡಿ ಹೆಂಗಿದೆ ದೊಡ್ಡ ಸ್ಟೋರು. ನೋಡಿದ್ರು ನೀವು ಚಿಕ್ಕ ಮಕ್ಕಳಿಗೆಲ್ಲ ಕರ್ಕೊಬಂದರೆ ನೋಡಿ, ಅವ್ರಿಗೂ ಆಟ ಆಡೋಕ್ಕೆ ಕೂಡ ಇಲ್ಲಿ ಪ್ಲೇ ಗ್ರೌಂಡ್ ಇದೆ ನೋಡಿ, ಚೆನ್ನಾಗೈತೆ. ಇಲ್ಲೂ ಆಟ ಆಡೋಕ್ಕೆಲ್ಲ ಜಾಗ ಇದೆ, ಚೆನ್ನಾಗಿದೆ. ನೋಡಿದ್ರಲ್ಲ ಗುರು, ಒಂದು ದೇವಸ್ಥಾನ ಒಂದು, ಮತ್ತು ಪಿರಮಿಡ್ ವ್ಯಾಲಿ ಒಂದು. ಪಿರಮಿಡ್ ವ್ಯಾಲಿ ಒಳಗಡೆ ವೀಡಿಯೋ ಮಾಡೋಕ್ಕೆ ಬಿಟ್ಟಿಲ್ಲ, ಸೊ ಹಂಗೂ ಮಾಡಿ ಒಂದು ಸಣ್ಣದಾಗ ಒಂದು ಫುಟೇಜ್ ತೆಗ್ದಿದ್ದೀನಿ ನೋಡಿ. ದೇವಸ್ಥಾನ ಕ್ಲೋಸ್ ಆಗಿರೋ ಕಾರಣ ಅದು ಸರಿಯಾಗಿ ತೋರ್ಸೋಕ್ಕಾಗಿಲ್ಲ. ನಮ್ಮ ಫ್ರೆಂಡೇ ಹೇಳ್ದೆ ಅದ್ರ ಬಗ್ಗೆ ಏನೇನು ಹಿಸ್ಟ್ರಿ ಇದೆ. ದೇವಸ್ಥಾನ ಮಾತ್ರ ಒಳಗೆಲ್ಲ ತೋರ್ಸೋಕ್ಕಾಗಿಲ್ಲ, ಕನ್ಸ್ಟ್ರಕ್ಷನ್ ನಡೀತಿರೋದ್ರಿಂದ. ಮತ್ತು ಇದು ಪಿರಮಿಡ್ ವ್ಯಾಲಿಲಿ ಚೆನ್ನಾಗಿದೆ ನೋಡೋಕ್ಕೆಲ್ಲ, ಆದರೆ ಒಳಗಡೆ ಹೋದರೆ ನೀವು ಕೆಳಗಡೆ ಅರ್ಧ ಗಂಟೆ ಕುತ್ಕೋಬೇಕು. ಆಮೇಲೆ ಮೇಲ್ಗಡೆ ಆವಾಗ ಮಾತ್ರ ಬಿಡೋದು. ಇನ್ನೇವರೆಗೂ ನೋಡಿ ವಿಡಿಯೋ, ಆಮೇಲೆ ಹೆಂಗಿದೆ ಅಂತ ತಿಳಿಸಿ. ಈ ವಿಡಿಯೋನ ಇಲ್ಲೇ ಮುಗಿಸ್ತೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಬೈ ಫ್ರೆಂಡ್ಸ್.